ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ इरी सुद्दिಗಳನ್ನು. जय शिवराय मित्रांनो, आज बेळगाव येथे रोटरी क्लब आयोजित ऐतिहासिक शिवकालीन शस्त्रास्त्र प्रदर्शन व दर्यापती शिवराय यांचं आरमाराचं प्रदर्शन लावण्यात आलेलं आहे. तर इथं जे मी आलो आहे चिंचवडून संतोष मुरलीधर चंदने श्री शिवशस्त्रगाथा शिवाई संग्रहालय चिंचवड पुणे येथून आपलं हे संग्रहालय असून आपण फिरते संग्रहालयाच्या मार्फत महाराष्ट्र आणि महाराष्ट्राच्या बाहेर आपण छत्रपती शिवाजी महाराजांचा मराठ्यांचा इतिहास हा शस्त्रांच्या माध्यमातून दाखवण्याचा प्रयत्न करत असतो. आज बेळगाव येथे आपण हे प्रदर्शन लावण्यात आलेले आहे. त्या इथं प्रदर्शनामध्ये छत्रपती शिवाजी महाराजांचे समकालीन चित्र, होडीलिपीतील हस्ताक्षराचे पत्र, संस्थानिकांचे स्टॅम्प पेपर आणि नाणी यांचं असं एकत्र एक आपण प्रदर्शन लावलेलं आहे. छत्रपती शिवाजी महाराजांच्या कालखंडातली जी काही शस्त्र आहेत, म्हणजे विशेषतः मराठ्यांच्या शस्त्रांमध्ये बोलाल तर धोप, वक्रधोप, नंतर तलवारीचे विविध प्रकार, नंतर तोपगोळे, काष्टीच्या बंदुका, नंतर गुप्ती, निमचा, सिरोई, तेगा अशा विविध 40 प्रकारच्या तलवारी आपण इथे प्रदर्शनात लावलेल्या आहेत. कुऱ्हाडीचे अनेक प्रकार, कुलप, नंतर घोड्यांचे रिकिब असे विविध शस्त्र आपण या प्रदर्शनामध्ये आहेत. त्याबरोबर ढाली आणि विशेषतः म्हणजे माडू नावाचं शस्त्र, ढालींचे विविध प्रकार, बंदुकीचे विविध प्रकार या प्रदर्शनामध्ये. छत्रपती बेळगाव ग्रामीण विधानसभा क्षेत्रातील भारतीय जनता पार्टीचे निष्ठावंत कार्यकर्ते गावचे सुपुत्र श्री गुणवंत सुतार यांची नुकतीच BSNL भारतीय दूरसंचार निगम बेळगाव जिल्हा सल्लागार समितीवर नेमणूक झालेली आहे. आमच्या विनंतीला मान देऊन आपल्या बेळगाव भागातील नेतृत्व आणि राज्यसभा सदस्य खासदार श्री इराणा कराडी यांच्या शिफारसीनुसार आपल्या राष्ट्रीय जे BSNLची कमिटी आहे त्याचे संचालक उर्वशी सागवन यांच्या आदेशानुसार सल्लागार समितीवर नेमणूक झालेली आहे. आम्ही त्यांना शुभेच्छा देतो. त्यांच्या नेमणुकीमुळे कार्यकर्त्यांचे आणि परिसरातील सर्व लोकांच्या शुभेच्छेचा वर्षाव त्यांच्यावर होत आहे. या निगमच्या माध्यमातून जनतेच्या अडीअडचणी सोडविण्यासाठी त्यांनी कार्य करावं आणि आपल्या कार्याचा ठसा उठवावा अशा शुभेच्छा मी त्यांना देत आहोत. ಇವತ್ತು ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ನಾವು ಅನಿರ್ದಿಷ್ಟಾವಧಿ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರು ಸೆಪ್ಟೆಂಬರ್ 30, 2024ರಂದು ಅನಿರ್ದಿಷ್ಟಾವಧಿ ಮುಷ್ಕರ ಹೊಂದ್ಕೊಂಡಿದ್ದೀವಿ. ಆ ಅನಿರ್ದಿಷ್ಟಾವಧಿ ಹೊಂದ್ಕೊಂಡಿದ್ದೀವಿ. ಆವಾಗ ಸರ್ಕಾರದವರು ನಮ್ಮ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆ ಕೊಟ್ಟ ಒಂದು ಕಮಿಟಿ ಮಾಡಿದರು. ಆ ಕಮಿಟಿ ಮಾಡಿದ ನಂತರ ಆ ಒಂದು ಕಮಿಟಿಗೆ ಸ್ಪಂದಿಸಿ ನಮ್ಮ ರಾಜ್ಯಾಧ್ಯಕ್ಷರು ಅವಾಗ ನಮ್ಮ ಮುಷ್ಕರವನ್ನು ಹಿಂಪಡೆದಿದ್ರು. ತದನಂತರ ಆ ಕಮಿಟಿದು ಇನ್ನೂವರೆಗೆ ಯಾವುದೇ ಥರ ಒಂದು ಸಭೆ ಮಾಡಿಲ್ಲ, ಏನೂ ಮಾಡಿಲ್ಲ, ಮತ್ತು ನಮ್ಮ ಯಾವುದೇ ಒಂದು ಇದಕ್ಕೆ ಸ್ಪಂದನೆ ಮಾಡಿಲ್ಲ. ಅದಕ್ಕಾಗಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೊಂದು ಈಗ 2ನೇ ಸುತ್ತಿನ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆ ಮುಷ್ಕರ ಕರೆ ಕೊಟ್ಟ ಕಾರಣ ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದೇವೆ. ಅದಕ್ಕಾಗಿ ಇನ್ನಾದರೂ ಸರ್ಕಾರದವರು ನಮ್ಮ ಈ ಸ್ಪಂದನೆಗೆ ನಮ್ಮ ಈ ಮುಷ್ಕರಕ್ಕೆ ಸ್ಪಂದನೆ ಮಾಡ್ತಾರೆ ಅಂತ ನಮ್ಮ ಕಡೆ ಒಂದು ಆಸೆ ಇಟ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಈ ಪದೇ ತಲಾಟಿ ಅಂದರೆ ನಮ್ಮ ಕೆಲಸಗಳ ಒತ್ತಡದಿಂದ ಹಾಗೂ ಕೆಲವೊಂದು ನಮ್ಮ ಸಮಸ್ಯೆಗಳಿದ್ದರಿಂದ ಅದನ್ನ ನಾವು ಪದೇ ತಲಾಟಿಗಳು ಯಾಕಂತ ನೀವು ಕೇಳ್ದಾರಲ್ಲ, ಅದನ್ನ ಕೇಳಬಾರ ಅಂತ ನಾವು ಏನು ಮಾಡಿದ್ವಿ, ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಮನವಿ ಮಾಡಿ ನಾವು ಮುಷ್ಕರ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಅವ್ರು ನಮ್ಮ ಮನವಿಗೆ ಸ್ಪಂದಿಸೇ ಇಲ್ಲಲ್ಲ. ಅದಕ್ಕೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಕರೆ ಕೊಟ್ಟ ಮೇಲೆ ನಾವು ಇದನ್ನ ಮತ್ತೆ ಮಾಡಕತ್ತೀವಿ. ಒಂದ್ ದಿವಸ ಇಲ್ಲ, ಇದು ಅನಿರ್ದಿಷ್ಟಾವಧಿ ಐತಿ. ಸರ್ಕಾರ ಯಾವ ಇದಕ್ಕೆ ನಮ್ಮ ಇದಕ್ಕೆ ಸ್ಪಂದನೆ ಮಾಡ್ತಾರಲ್ಲ ಅಲ್ಲಿ
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.